ಇವ್ರು ಯಾಕೆ ಇಷ್ಟೊತ್ತಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ? ಹಲೋ. ಅದು ಅಂಕಲ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಸೊ ಮಾತಾಡೋಣ ಅಂತ ಫೋನ್ ಮಾಡಿದೆ. ಏನು ವರಿ ಮಾಡ್ಕೋಬೇಡಿ ಅಂಕಲ್, ನೀವು ಆದಷ್ಟು ಬೇಗ ಹುಷಾರಾಗ್ತೀರ. ನಿಮ್ಮನ್ನ ಮೊದಲಿನ ಥರ ನೋಡಬೇಕು ಅನ್ನೋದೇ ನನ್ನ ಆಸೆ. ಸರಿ ಅಂಕಲ್, ಲೇಟ್ ಆಗಿದೆ, ನೀವು ರೆಸ್ಟ್ ಮಾಡಿ. ನಾನು ನಾಳೆ ಬರ್ತೀನಿ. ನೀವು ಮಲ್ಗಿಪ್ಪ, ನಾನು ಇರ್ತೀನಿ. ನಿನ್ನನ್ನು ದಿಶಾ ಅಂದ್ಕೊಂಡು ಒಂದ್ಸಲ ನಿನ್ನ ಬೈದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಅರ್ಥ ಆಗತ್ತೆ ಪೊಲೀಸಪ್ಪ. ದೀಪ ಇಲ್ಲ ಅಂತ ಅಮ್ಮಂಗೆ ಎಷ್ಟು ನೋವಾಗ್ತಿದ್ಯೋ ಅಷ್ಟೇ ದಿಶಾ ಮೇಲೂ ಕೋಪ ಇದೆ. ಅದಕ್ಕೆ ತಾನೇ ಬೈತಿದ್ದು. ಆದರೆ ನನ್ನ ಯೋಚನೆನೇ ಬೇರೆ. ಅಮ್ಮ ಅಣ್ಣ ಯಾವಾಗ ಮೊದಲಿನ ಥರ ಆಗ್ತಾರೋ ಅಂತ ನಂಗೆ ಚಿಂತೆ ಆಗ್ತಿದೆ. ಅಲ್ಲ, ಅವ್ರು ಎಷ್ಟು ದಿನ ಅಂತ ನಾನಿಲ್ಲ ಅನ್ನೋ ನೋವಲ್ಲಿ ಕೊಡ್ತಾ ಕೂತಿರ್ತಾರೆ. ಅದರಿಂದ ಅಮ್ಮನ ಆರೋಗ್ಯನೂ ಹಾಳಾಗುತ್ತೆ, ಅಣ್ಣನ ವಿದ್ಯಾಭ್ಯಾಸಗೂ ತೊಂದರೆ ಆಗುತ್ತೆ. ಅವರಿಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ ಜವಾಬ್ದಾರಿ ನಂದು. ನೀನು ಏನು ಮಾಡಕ್ಕೆ ಹೊರಟಿದ್ಯೋ ಅದ್ರ ಕಡೆ ಗಮನ ಇರಲಿ. ನಮ್ಮೆಲ್ಲರಿಗಿಂತಲೂ ಅಪಾಯದಲ್ಲಿರೋದು ನಿನ್ನ ಜೀವನ. ಮೊದಲು ಅದನ್ನು ಸರಿಪಡಿಸ್ಕೋ. ನೋಡು, ನಿನ್ನ ಬೆಂಬಲಕ್ಕೆ, ನಿನ್ನ ಬೆಂಗಾವಲಾಗಿ ನಾನು ಯಾವಾಗಲೂ ಇರ್ತೀನಿ. ಯೋಚನೆ ಮಾಡಬೇಡ. ನಿನ್ನ ಅಳಿಯಂದ್ರನ್ನ ಒಂದು ಮಾಡೋಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನೀನು ದಿಶಾ ಅಲ್ಲ, ದೀಪ ಅನ್ನೋ ಸತ್ಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಸರಿ, ನೀವು ಹೊರಡು. ಹೊತ್ತಾಯ್ತು. ಏನೇ ಪ್ರಶ್ನೆನ ನಾನು ಕೇಳಬೇಕು, ಉತ್ತರನ ನೀನು ಕೊಡಬೇಕು. ಇವಳ ಹತ್ರ ನೀನೇನು ಮಾತಾಡ್ತಾ ಇರೋದು? ಅದು ದೀಪನ ಪ್ರೀತಿಯಿಂದ ಮಗ ಅಂಥೇಳಿ ಮಾತಾಡಿಸ್ತಿದ್ಯಲ್ಲ, ಹಾಗೆ ಇವಳ ಜೊತೆನೂ ಮಾತಾಡ್ತಿದ್ಯಾ? ಏನು ವಿಷಯ? ಇವಳು ನಮ್ಮ ದೀಪು ಥರನೇ ಅಲ್ವೇನೆ, ಅದಕ್ಕೆ ಹಾಕರ್ದೆ. ಈಗ ಏನು ತಪ್ಪು? ಇದಕ್ಕೂ ಮುಂಚೆ ಒಂದ್ಸಲ ಅಳಿಯಂದ್ರ ಮನೆಗೆ ಹೋಗಿದ್ದಾಗ ದಾರಿಲಿ ತರೆ ಸುದ್ದು ಬಂದಿತ್ತು. ಇದೇ ಹುಡುಗಿನೇ ನನಗೆ ಆರೈಕೆ ಮಾಡಿದ್ದು. ಅಂದರೆ ಅವತ್ತಿಂದ ಇವಳು ನಿನಗೆ ಮಗಳ ಥರ ಆಗೋಗ್ಬಿಟ್ಲಾ? ಹೌದು. ಬಾ ಮಗ, ನಿನ್ಗೆ ಗೊತ್ತಾಗುತ್ತೆ. ದಿಶಾ ಅಣ್ಣನಿಗೆ ಮಗಳ ಥರ ಇದ್ದಾಳೆ ಸರಿ, ಆದರೆ ಇಷ್ಟೊತ್ತು ಅವಳ ಹತ್ರ ಏನು ಮಾತಾಡ್ತಿದ್ದ? ಬೇಡಪ್ಪ, ಕೇಳಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈತಾನೆ. ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಹೇಳಿಬಿಟ್ಟು ನನ್ನ ಬಿಟ್ಟು ಎಲ್ಲಿ ದೂರ ಹೋಗಿದ್ದೀರ ದೀಪ ಅವರೇ? ಎಲ್ಲೇ ಇದ್ರು
ಹೇಗೆ ವಾಪಸ್ ಬನ್ನಿ. ನೀವು ಬರೋವರೆಗೂ ಉಸಿರು ಬಿಗಿ ಇಟ್ಕೊಂಡು ಕಾಯ್ತಾ ಇರ್ತೀನಿ. ನನ್ನ ಹೃದಯ ಪ್ರತಿ ಸಲ ಬಡ್ದಾಗ್ಲೂ ನೀವು ನೆನಪಾಗ್ತೀರ ರೀ. ಐ ಮಿಸ್ ಯು ಸೋ ಮಚ್. ಏನಾದರೂ ಕ್ಲೂ ಸಿಗ್ತಾ? ಸರ್ ದೀಪ ಅವ್ರ ಫೋನ್ ಆನ್ ಆಗಿದೆ. ಹೌದಾ? ಏನು ಹೇಳ್ತಿದ್ದೀರಾ? ಹೌದು ಸರ್, ಲೊಕೇಶನ್ ಕಳಿಸ್ತೀನಿ. ಇಮಿಡಿಯೇಟಾಗಿ ಕಳಿಸಿ, ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ದೀಪ ಅವ್ರ. ಹಲೋ, ನೀವು ಹೇಳಿದ ಲೊಕೇಶನ್ಗೆ ಬಂದಿದ್ದೀನಿ, ಬಟ್ ಇಲ್ಲಿ ಯಾರೂ ಇಲ್ಲ. ಇಷ್ಟೊತ್ತು ದೀಪ ಅವ್ರ ಫೋನ್ ಆನ್ ಆಗಿತ್ತು ಸರ್, ಆದರೆ ಈಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸರ್ ಅಲ್ಲೆಲ್ಲೂ ಇರ್ತಾರೆ, ಒಂದ್ಸಲ ನೋಡಿ. ಸರಿ. ಮಿಸ್ಟರ್ ಚಿರಾಗ್? ನೀವ? ಎಸ್. ನೀವೇನಿಲ್ಲಿ? ಅದಾ, ಬೋರ್ ಆಗ್ತಿತ್ತು ಅಂತ ಇಲ್ಲಿಗೆ ಬಂದೆ. ಎಷ್ಟು ಪ್ರಶಾಂತವಾದ ವಾತಾವರಣ ಅಲ್ವಾ? ಸಿಟಿಗೆ ಹತ್ರ ಇದ್ರೂ ಸಿಟಿಯಿಂದ ಎಲ್ಲೋ ದೂರ ಬಂದಿದ್ದೀನಿ ಅಂತ ಅನಿಸ್ತಿದೆ. ಬೈ ದ ವೇ, ನೀವೇನಿಲ್ಲಿ? ಆ ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ಅಲ್ಲ, ಈಗ ತಾನೇ ಹೇಳಿದ್ನಲ್ವಾ, ನನ್ನ ಉತ್ತರದಿಂದ ನಿಮ್ಗೆ ಸಮಾಧಾನ ಇಲ್ಲ ಅಂದರೆ ದೀಪ ಅವ್ರನ್ನ ಹುಡ್ಕೊಂಡೇ ಬಂದೆ ಅಂತ ಅನ್ಕೊಂಡು. ಏನು ಹೇಳ್ತಿದ್ದೀರಾ? ನೀವು ಹೆಂಗೆ ದೀಪ ಅವ್ರು ಸತ್ತಿಲ್ಲ ಅಂತ ಅನ್ಕೊಂಡಿದ್ದೀರೋ ಹಾಗೆ ನಾನು ಅನ್ಕೊಂಡಿದ್ದೀನಿ. ಅವ್ರು ಫಿಸಿಕಲ್ ಆಗಿ ನಮ್ಮ ಜೊತೆ ಇಲ್ಲ ಅಂದ್ರೂ ಅವ್ರ ನೆನಪು ಯಾವಾಗಲೂ ನಮ್ಮ ಜೊತೆನೇ ಇರುತ್ತೆ. ನೀವೇನು 2 ಫೋನ್ ಇಟ್ಕೊಂಡಿದ್ದೀರಾ?